ತುಂಬಾ ಪಾಸಿಟಿವ್ ವೈಬ್ ಅಂತ ಅನಿಸ್ತಿದೆ. ಲಕ್ಷ್ಮೀಪುತ್ರ ಅನ್ನೋ ಟೈಟಲಲ್ಲೇ ಇದೆ ಅಂತ ಹೇಳಿದ್ದೆ ನಾನು ನಿಮಗೆ. ಒಳ್ಳೇದಾಗುತ್ತೆ ಸಿನಿಮಾಗೆ ಅಂತ ಹೇಳ್ಬಿಟ್ಟು. ಮತ್ತು ಈ ಲುಕ್ಸ್ ವೈಸು ಮತ್ತು ನೀವು ಸಿನಿಮಾ ಚಿತ್ರೀಕರಣ ಎಲ್ಲವನ್ನು ನೋಡಿದಾಗ ಇದು ಪಕ್ಕಾ ಒಂದು ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಕೌಟುಂಬಿಕ ಕಥೆ ಅನ್ನೋದು ಗೊತ್ತಾಗ್ತಿದೆ. ಸೊ ಹೇಗಿರುತ್ತೆ ಸಿನಿಮಾ ಅಂತ? ಅಂದರೆ ನೀವು ಹೇಳ್ದಂಗೆ ನಿಜವಾಗ್ಲೂ ಯಾರು ಬೇಕಾದರೂ ಚಿಕ್ಕ ಮಗುವಿಂದ ಹಿಡಿದು ಮುದುಕರವರೆಗೂ ಯಾರು ಬೇಕಾದರೂ ನೋಡುವಂಥ ಸಿನಿಮಾ. ಪ್ಯೂರ್ಲಿ ಕುಟುಂಬಕ್ಕೋಸ್ಕರ ಮಾಡಿರುವಂಥ ಸಿನಿಮಾ, ಅಪ್ಪಟ ಕನ್ನಡ ಸಿನಿಮಾ. ಮತ್ತು ಇನ್ನೊಂದೇನಂತಂದರೆ ತಾಯಿ ಮತ್ತು ಮಗನ ಎಮೋಷನ್ನು ಹುಟ್ಟಿದ ದಿನದಿಂದ ಸಾಯೋವರೆಗೂ ತಾಯಿ ಅನ್ನಿಸ್ಕೊಂಡವರು ನಮಗೆ ಪ್ರತಿಯೊಂದು ದಿನವೂ ನಾವು ಬೆಳೆದು ನಮ್ಮ ಜೀವನ ಮುಗಿಯೋವರೆಗೂ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅಪ್ಪ ದುಡ್ದು ತರ್ಬೋದು, ಬಟ್ ಅದನ್ನು ಯಾವ್ಯಾವುದಕ್ಕೆ ಏನೇನು ನನ್ನ ಮಗನಿಗೆ ಏನೇನು ಕೊಡಬೇಕು, ಏನೇನು ಮಾಡಬೇಕು, ಅವ್ನು ಹೆಂಗಿರಬೇಕು, ಅವ್ನು ಏನಾಗಬೇಕು, ಪ್ರತಿಯೊಂದು ಕನಸು ಕಾಣೋಳು ಅಮ್ಮ ಪ್ರತಿಯೊಂದು ಹಂತದಲ್ಲೂ. ಅಂದರೆ ಆ ಅಮ್ಮ ಅಲ್ಲಿವರೆಗೂ ಮಾಡ್ಕೊಂಬಂದಿರೋದಕ್ಕೆ ಮಕ್ಕಳಾಗಿ ನಾವೇನು ಕೊಡಬೇಕು, ಏನು ಕೊಟ್ಟಿದ್ದೀವಿ, ಏನು ಕೊಟ್ಟಿಲ್ಲ ಅನ್ನೋದು ಒಂದು ತಾಯಿ ಮತ್ತು ಮಗನ ಮಧ್ಯೆ ಇರುವಂಥದ್ದು. ಹಂಗಂತ ಕಾಮಿಡಿ ಇಲ್ಲ ಅಂತಲ್ಲ, ಪ್ಯೂರ್ ಎಂಟರ್ಟೈನ್ಮೆಂಟ್ಗೆ ಬರಾನೇ ಇಲ್ಲ. ನಕ್ಕು ಉಣ್ಣಾಗುತ್ತೆ. ಲಾಸ್ಟ್ ಒಂದು 20 ನಿಮಿಷ ತುಂಬ ಎಮೋಷನ್ ಆಗುತ್ತೆ ಸಿನಿಮಾ. ಲವ್ ಇದೆ, ಎಲ್ಲನೂ ಇದೆ. ಮತ್ತು ಅದನ್ನು ಮೀರಿ ತುಂಬ ಒಂಥರ ಏನಂತಂದರೆ, ಯಾರಾದರೂ ಈ ಅಮ್ಮಂದ್ರನ್ನ ಮಿಸ್ ಮಾಡ್ಕೊಳ್ಳೋರಾಗ್ಬೋದು, ಇಲ್ಲ ಅಂತಂದರೆ ಅಮ್ಮ ಇಲ್ಲದೇ ಇರೋರಾಗ್ಬೋದು, ಅಮ್ಮನ ಜೊತೆ ಮಾತಾಡದೇ ಇರೋರು, ಯಾರೇ ಆದರೂ ಸರಿ ಈ ಸಿನಿಮಾನ ನೋಡ್ಕೊಂಬಂದರೆ ಖಂಡಿತವಾಗ್ಲೂ ಅಮ್ಮನಿಗೊಂದ್ಸತಿ ಕಾಲ್ ಮಾಡೇ ಮಾಡ್ತಾರೆ. ಅಷ್ಟು ಅಮ್ಮನ್ನ ಯಾರ್ಯಾರು ಅಮ್ಮನ್ನ ಪ್ರೀತಿಸ್ತಾರೋ, ಅಮ್ಮನ ಇಷ್ಟಪಡ್ತಾರೋ ಅವ್ರೆಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಲಕ್ಷ್ಮೀಪುತ್ರ ಅಂದರೆ ಲಕ್ಷ್ಮಿಯಾಗಿ ತಾರಮ್ಮ ಕಾಣಿಸ್ಕೊಳ್ತಿದ್ದಾರೆ. ನಿಜವಾಗ್ಲೂ ಅವ್ರು ಲಕ್ಷ್ಮಿನೇ. ಯಾಕಂದರೆ ಎಲ್ಲ ಕಡೆನೂ ಅವರು ಒಂದೇ ಯಾವಾಗ್ಲೂ ಪಾಸಿಟಿವ್ನೆಸ್. ಸೊ ಚಿತ್ರತಂಡಕ್ಕೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಸೊ ಅಷ್ಟೇ ಪ್ರೀತಿನೂ ಕೊಡ್ತಾರೆ. ಸೊ ಅವರ ಒಂದು ಆಯ್ಕೆ ಆಗಿರ್ಬೋದು, ಮತ್ತು ಅವರು ಬಂದಿದ್ದರಿಂದ ಹೇಗೆ ಈ ಟೈಟಲ್ ಪೂರ್ತಿ ಆಯಿತು ಅಂತ ಅನಿಸುತ್ತೆ, ಟೈಟಲ್ಗೆ ಅರ್ಥ ಬಂತು. ನಿಜವಾಗ್ಲೂ ತಾರಮ್ಮ ಏನಾದರೂ ಈ ಸಿನಿಮಾಗೆ ಈ ಕಥೆಯಲ್ಲಿ ಇಲ್ಲ ಅಂದಿದ್ರೆ ಈ ಸಿನಿಮಾನೇ ಮಾಡ್ತಾ ಇರಲಿಲ್ಲ ನಾವು. ಯಾಕೆಂತಂದರೆ ನಾವು ಅಮ್ಮ ಅಂತ ಬಂದಾಗ ಅದಕ್ಕೊಂದು ಫುಲ್ಫಿಲ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಅಂದ್ಕೊಂಡು ಆ ಕತೆ ಬರೆಯೋಕ್ಕೆ ಅಂತ ಹೋದಾಗ ತಾರಮ್ಮ ಇದ್ದರೆ ಚೆನ್ನಾಗಿರುತ್ತೆ ಇದು ಅಂದ್ಕೊಂಡೆ ಒಂದಷ್ಟು ಡೈಲಾಗ್ಸು ಇದನ್ನೆಲ್ಲ ಬರ್ಕೊಂಡು ಹೋದ್ವಿ, ಒಂದಷ್ಟು ಸೀನ್ಗಳನ್ನ ಬರ್ಕೊಂಡು ಹೋದ್ವಿ. ಅವರು ಫಸ್ಟ್ ಡೇ ಹೋಗಿ ಕತೆ ಕೇಳಿದ್ದ ದಿನ ಆ್ಯಕ್ಚುಲಿ ಲಾಸ್ಟ್ ಒಂದು 10 ನಿಮಿಷ ನಾನು ಅಳಬಾರ್ದು ಅಂದ್ಕೊಂಡೆ ಕಣೋ, ಅಳಿಸ್ಬಿಟ್ಟೆ ಅಂತಂದ್ಬಿಟ್ಟು ಎಮೋಷನ್ ಆಗಿಬಿಟ್ರು ಅವರು. ಅದಾದಮೇಲೆ ಇಲ್ಲ ಕಣೋ ಅರ್ಜುನ, ನಾನು ಮಾಡ್ತೀನಿ ಈ ಸಿನಿಮಾನ ಅಂತಂದ್ಬಿಟ್ಟು ಫಸ್ಟ್ ದಿನದಿಂದನೂ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಇವತ್ತು ಆ್ಯಕ್ಚುಲಿ ಆ ಲಕ್ಷ್ಮಿ ಬಂದಿರಲಿಲ್ಲ. ಈ ಲಕ್ಷ್ಮಿ ಹಬ್ಬದ ದಿನ ಆ ಲಕ್ಷ್ಮಿ ಬರಬೇಕಾಗಿತ್ತು. ಹಂಗಾಗಿ ಈ ವರಮಹಾಲಕ್ಷ್ಮಿ ಇದ್ದಾರೆ. ಬಟ್ ಎಲ್ಲದಕ್ಕೂ ಬರ್ತಾಯಿದ್ರು. ಏನೋ ಕಾರಣಾಂತರಗಳಿಂದ ಇದು ಚೆನ್ನೈಲೆಲ್ಲೋ ಇದ್ದೀನಿ ಕಣೋ, ಬರೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಸಾಂಗ್ ರಿಲೀಸ್, ಎನಿ ಈವೆಂಟ್ಸ್ ಯಾವುದಿದ್ರೂ ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ ಅಂತ ಹೇಳಿ. ಸರ್, ಇನ್ನೊಂದು, ನಿಮ್ಮ ಸಿನಿಮಾ ಯಾವಾಗ ಸ್ಟಾರ್ಟ್ ಆಯಿತು? ಚಿಕ್ಕಣ್ಣ ಅವ್ರಿಗೂ ಕೂಡ ಲಕ್ಷ್ಮಿ ಸಿಕ್ಬಿಟ್ರು. ಲಕ್ಷ್ಮಿ ಬಾಳಕ್ಕೆ ಬರ್ತಾ ಇದ್ದಾರೆ ಈಗ ನಿಮ್ಮ ಸಿನಿಮಾ ರಿಲೀಸಿಗೆ ಮುಂಚೆ. ಸೊ ಅದ್ರ ಬಗ್ಗೆ ಹೇಳಿ. ಅದೇ ಎಲ್ಲರೂ ಕೇಳ್ತಾ ಇದ್ರು, ಏನು ಲಕ್ಷ್ಮೀಪುತ್ರ ಆದಮೇಲೆ ಏನು ಚೇಂಜ್ ಆಯಿತು ಚಿಕ್ಕಣ್ಣನಂತ. ಅದಕ್ಕೆ ಇಲ್ಲ, ಲಕ್ಷ್ಮೀಪುತ್ರ ಆದಮೇಲೆ ಅವ್ರಿಗೆ ನೀವು ಹೇಳ್ದಂಗೆ ಅವರೆಲ್ಲ ಬಾಳಲ್ಲಿ ಒಬ್ಬರು ಅದ್ಭುತವಾದಂಥ ಒಬ್ಬರು ಲಕ್ಷ್ಮಿನ ಕರ್ಕೊಂಬಂದಿದ್ದಾರೆ. ಇನ್ನೇನು ಮದುವೆ ಆಗ್ತಾಯಿದೆ. ಅದನ್ನು ಮೀರಿ ಕೇಳ್ತಾ ಇದ್ದಿದ್ದಂದರೆ ಲಕ್ಷ್ಮೀಪುತ್ರಂದು ಮದುವೆ ಡೇಟ್ ಫಿಕ್ಸ್ ಆಗೋಯ್ತು ನಿಮ್ಮ ಸಿನಿಮಾ ಆದಮೇಲೆ, ಶುರು ಆದಮೇಲೆ ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ಲ ಅಂತ. ಅದಕ್ಕೋಸ್ಕರ November 27 ಇದೇ ವರ್ಷ ಫಸ್ಟ್ ಅನೌನ್ಸ್ ಮಾಡ್ಬಿಡೋಣ ಅವ್ನ ಮದುವೆಗಿನ್ನ ಮುಂಚೆ ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ. ಲಕ್ಕಿ ನಂಬರು 9. ಎಲ್ಲರೂ ಹೇಳಿದ್ರು 27 ಅಂದ ತಕ್ಷಣ ಸೂಪರ್ ಡೇಟ್ ಅಂದರು. ಮತ್ತು ಇನ್ನೊಂದಷ್ಟು ಜನ ಕಾರ್ತಿಕ್ ಮಾಸ, ನವಂಬರ್ ತಿಂಗಳು, ಕನ್ನಡ ಸಿನಿಮಾ ಒಳ್ಳೇದಾಗುತ್ತೆ ಅಂತ ಎಲ್ರದ್ದು